ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಗೈಸ್. ಲಾಸ್ಟ್ ವಿಡಿಯೋ ಪೂಜಾದೇ ಸಾಮಾನು ಏನಿದೆಯಲ್ಲ, ಸೊ ಅದನ್ನೆಲ್ಲ ಶೇರ್ ಮಾಡಿದೆ. ಸೊ ನೀವೆಲ್ಲ ನೋಡಿದ್ದೀರಾ ಅನ್ಕೊತೀನಿ, ಮಿಸ್ ಮಾಡಿದೆ. ಆ್ಯಕ್ಚುಲಿ ಇದು ಪಾರ್ಟ್ 3 ಅಂತನಾದರೂ ಅನ್ಕೋಬೋದು, ಕಂಟಿನ್ಯೂಷನ್ ಅಂತನಾದರೂ ಅನ್ಕೋಬೋದು. ಸೊ ಈಗ ನಾ ಹೇಳಿದ್ನಲ್ಲ, ಫೆಸ್ಟಿವಲ್ ಸೀರೀಸ್ ನಡೀತಾ ಇರೋದ್ರಿಂದ ಸೊ ಈಗ ಫೆಸ್ಟಿವಲ್ ರಿಲೇಟೆಡ್ ಐಟಮ್ಸ್ನೇ ನಾನು ಒಂದಾದ್ಮೇಲೆ ಒಂದು ವಿಡಿಯೋದಲ್ಲಿ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಕ್ಲಿಪ್ಪಿಂಗ್ ನಾನು ಆಲ್ರೆಡಿ ಫಸ್ಟೇ ಹಾಕಿದ್ದೀನಿ, ಸೊ ನಿಮಗೆಲ್ಲ ಗೊತ್ತಾಗಿರುತ್ತೆ, ಮತ್ತು ತಮ್ಮನೇಲಿ ನೋಡಿದ್ರೂ ಗೊತ್ತಾಗುತ್ತೆ ಏನು ಐಟಮ್ ಅಂತ ಹೇಳ್ಬಿಟ್ಟು. ಸೊ ನೋಡಿ, ಬ್ರಾಸ್ ಇದು ಫ್ರೂಟ್ ಬೌಲ್ ಇದು ಡಿಸೈನ್ ಕಾಣಿಸ್ತಾ ಇದೆಯಾ ಗೈಸ್? ಫುಲ್ ಪಿಕಾಕ್ ಇದೆ ನೋಡಿ, ತುಂಬ ಚೆನ್ನಾಗಿ ಬಂದಿದೆ ಪಿಕಾಕ್ದಿದು ಫುಲ್ ಡಿಸೈನ್. ಮತ್ತು ಇದು ಸ್ವಲ್ಪ ಎಲ್ಲ ಲೀಫ್ದು ರೌಂಡಲ್ಲೆಲ್ಲ ಇದು ಸ್ವಲ್ಪ ಓಪನ್ ಇದೆ. ಸೊ ಇಲ್ಲೂ ಕೂಡ ಫ್ಲವರ್ದು ಎಲ್ಲ ಡಿಸೈನ್ ಕೊಟ್ಟಿದ್ದಾರೆ. ಫ್ರಂಟ್ ಈ ಟೈಪ್ ಬರುತ್ತೆ, ಬ್ಯಾಕ್ ಬಂದ್ಬಿಟ್ಟು ಈ ಥರ ಹಿಂಗೆ ಸ್ವಲ್ಪ ಹಿಂಗೆ ಇಟ್ಟರೆ ಸ್ವಲ್ಪ ಸ್ಟ್ಯಾಂಡ್ ಟೈಪ್ ಇದೆ. ತುಂಬ ಚೆನ್ನಾಗಿದೆ. ಈಗ ಹಬ್ಬಕ್ಕೆಲ್ಲ ಬೇಕಂತಲೇ ಇದು ತೊಗೊಂಡಿದ್ದು. ಸೊ ಪೂಜಾ ಐಟಮಲ್ಲಿ ಇದು ಕೂಡ ಒಂದು ಇನ್ಕ್ಲೂಡೆಡು. ಈಗ ಫ್ರೂಟ್ಸ್ ಎಲ್ಲ ಇಡೋಕ್ಕೆ ಅಂತ ಹೇಳ್ಬಿಟ್ಟು ವರಮಹಾಲಕ್ಷ್ಮಿಗೆ ಬೇಕು, ಹಂಗಾಗಿ ಮತ್ತು ನನಗೆ ಡೈನಿಂಗ್ ಟೇಬಲ್ ಮೇಲೂ ಒಂದದು ಸ್ಟೀಲ್ ಇಟ್ಟಿದೆ, ಅದು ಕೂಡ ಫ್ರೂಟ್ ಬೌಲೇನೆ. ಸೊ ಇದು ನೋಡ್ಕೊಳ್ಳಿ ತುಂಬ ಚೆನ್ನಾಗಿ ಇಷ್ಟ ಆಯಿತು, ತುಂಬ ಚೆನ್ನಾಗಿ ಕ್ಯೂಟಾಗಿತ್ತು. ಸೊ ಹಾಗಾಗಿ ಇದು ಒಂದು ಫ್ರೂಟ್ ಬೌಲ್ ಏನಿದೆಯಲ್ಲ, ಇದನ್ನು ಪರ್ಚೇಸ್ ಮಾಡಿದೆ. ಸೊ ನಿಮ್ಗೆ ಯಾರಿಗಾದ್ರೂ ಇದ್ರದ್ದು ಅಡ್ರೆಸ್ಸು ಮತ್ತು ಇದ್ರದ್ದು MRP ಏನಾದರೂ ಬೇಕಂದರೆ ನನಗೆ ಮೆಸೇಜ್ ಮಾಡಿ, ನಾನು ಎಲ್ಲಿ ಪರ್ಚೇಸ್ ಮಾಡಿದ್ದು ಅಂತ ಹೇಳ್ಬಿಟ್ಟು ನಿಮಗೆ ನಾನು ಮೆಸೇಜೆಲ್ಲ ನಿಮಗೆ ಪಿನ್ ಮಾಡ್ತೀನಿ. ಸೊ ಇದು ನೋಡಿ, ತುಂಬ ಚೆನ್ನಾಗಿದೆ. ಬ್ರಾಸ್ ಇದು ಪ್ಯೂರ್ ಬ್ರಾಸ್, ಇದು ಕ್ವಾಲಿಟಿನೂ ಅಷ್ಟು ತುಂಬ ಚೆನ್ನಾಗಿದೆ. ಸೊ ನಾನು ಆಲ್ರೆಡಿ ಅಲ್ಲಿ ತುಂಬ ಬ್ರಾಸ್ ಐಟಮ್ನ ಪರ್ಚೇಸ್ ಮಾಡಿದ್ದೀನಿ. ಸೊ ಹಂಗಾಗಿ ಇವಾಗಲೂ ಮೊನ್ನೆ ಹೋದಾಗಲೂ ಅಲ್ಲೇ ಬ್ರಾಸ್ ಐಟಮ್ನ ಪರ್ಚೇಸ್ ಮಾಡಿ ತೊಗೊಂಡ್ಬಂದಿರೋದು. ಸೊ ಇದೊಂದು ಫ್ರೂಟ್ ಬೌಲು. ಪೂಜಾದು ಈ ಥರ ಚೌಕಿ ಅಥವಾ ಏನು ಸ್ಟ್ಯಾಂಡ್ ಅಂತ ಏನು ಹೇಳ್ತಾರಲ್ಲ, ಇದು ಕೂಡ ಬ್ರಾಸ್ ಗೈಸ್. ಆ್ಯಕ್ಚುಲಿ ನನಗೆ ಈ ಪೂಜೆಗೆ ದೀಪಗಳೆಲ್ಲ ಇಡೋಕ್ಕೆ ಬೇಕಿತ್ತು, ದೀಪ ಇಡೋದಕ್ಕೆ. ಸೊ ಹಂಗಾಗಿ ಸ್ವಲ್ಪ ಹೈಟ್ ಇಟ್ಟರೆ ಚೆನ್ನಾಗಿರುತ್ತೆ ಅಂತ. ಈಗ ದೊಡ್ಡದೆಲ್ಲ ದೀಪಸ್ಕಲೆ ಕಂಬ ಎಲ್ಲ ಹೈಟ್ ಇರುತ್ತೆ, ಸ್ಮಾಲ್ ಒನ್ ಇರುತ್ತಲ್ಲ, ಸೊ ಅದು ಸ್ವಲ್ಪ ಹೈಟ್ ಬರಲಿ ಅಂತ ಹೇಳ್ಬಿಟ್ಟು ಹೈಟ್ನ ಕ್ರಿಯೇಟ್ ಮಾಡೋದಕ್ಕೆ ಅಂತಲೇ ಇದು ಸ್ವಸ್ತಿಕ್ ಇದೆ ನೋಡಿ, ಅದರ ಮೇಲೆ ಲೋಟಸ್ ಫ್ಲವರ್ದು ಪ್ರಿಂಟ್ ಇದೆ. ಇದು ಕೂಡ ಬ್ರಾಸ್ತೇನೆ, ತುಂಬ ಚೆನ್ನಾಗಿದೆ ಇದು ಕೂಡ ಕ್ವಾಲಿಟಿ. ಸೊ ಲೆಗ್ಸ್ ಎಲ್ಲ ತುಂಬ ಒಂಥರ ಚೆನ್ನಾಗಿ ಬಂದಿದೆ ನೋಡಿ. ಇದು ಏನು ಹೇಳ್ತಾರೆ, ಲಯನ್ ಏನದು ಲೆಗ್ ಅಂತಲೇ ಹೇಳ್ತಾರೆ, ಈ ಟೈಪ್ ಬರುತ್ತಲ್ಲ. ಸೊ ನೋಡಿ, ಅದ್ರ ಮೇಲೂ ಅಷ್ಟೇನೆ ಲೋಟಸ್ದು ಇದು ಮಾಡಿದ್ದಾರೆ, ಏನು ಡಿಸೈನ್ ಬಂದಿದೆ. ಸೊ ನೋಡಿ, ಸೊ ತುಂಬ ಚೆನ್ನಾಗಿ ಬಂದಿದೆ. ಇದು ಸೆಟ್ ಆಫ್ 2 ತೊಗೊಂಡಿದ್ದು. ಸೊ ನನಗೆ ದೀಪಗಳು ಇಡೋದಕ್ಕೆ ಆ ಕಡೆ ಈ ಕಡೆ ಬೇಕಂತ ಹೇಳ್ಬಿಟ್ಟು ಸೊ ಸೆಟ್ ಆಫ್ 2 ಇದು ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ. ಆ್ಯಕ್ಚುಲಿ ವುಡ್ದು ಮತ್ತು MDF ಫುಡ್ಡೆಲ್ಲ ಈಗ ತುಂಬಾ ಬರ್ತಾ ಇದೆ MDF ಫುಡ್ದು. ಸೊ ಅದೇನಾಗುತ್ತೆ ಅಂದರೆ ಡೇ ಬೈ ಡೇ ತುಂಬ ನೀರೇನಾದ್ರು ಬಿತ್ತಂದರೆ ಹಾಳಾಗೋ ಚಾನ್ಸಸ್ ತುಂಬ ಇದೆ. ಆಲ್ರೆಡಿ ನನ್ನ ಹತ್ರ ಒಂದಿತ್ತು ದೇವ್ರ ಮೇಲೆ ಇಟ್ಟಿದ್ದು. ಸೊ ಅದು ಸ್ವಲ್ಪ ಮೇಲಿಂದೆಲ್ಲ ಅದೇನೋ ಶೀಟ್ ಟೈಪ್ ಹಾಕ್ಬಿಟ್ಟು ಗಮ್ಮ ಎಂಟಾಕಿರ್ತಾರೆ. ಸೊ ಅದು ಮೇಲಿನ ಶೀಟ್ ಇದ್ದರೆ ಅದ್ರ ಲುಕ್ಕೆಲ್ಲ ಹೊಟ್ಟೋಗುತ್ತೆ. ಮೊನ್ನೆ ನಾನು ಒಂದು ತೆಗ್ಬಿಟ್ಟು ಪೇಂಟ್ ಮಾಡಿ ತೋರಿಸಿದ್ದೆ, ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಗೈಸ್. ಅದು ಸೇಮ್ MDF ಫುಡ್ದೇನೆ. ಸೊ ಅದಕ್ಕಿಂತ ಬೆಸ್ಟ್ ಇದು ಅಂತ ಹೇಳ್ಬೋದು. ಆ್ಯಕ್ಚುಲಿ ಇದು ಏನು ಹಾಳಾಗಲ್ಲ. ಸೊ ಹಾಳಾದ್ರೂ ಇದನ್ನು ನಾವು ಮತ್ತೆ ವಾಪಸ್ ಹಾಕಿ ಮತ್ತೆ ಬ್ರಾಸ್ನೇ ತೊಗೋಬೋದು, ಇದೇನು ಹಾಳಾಗಲ್ಲ. ಯಾಕಂದರೆ ಇದು ಕ್ವಾಲಿಟಿ ತುಂಬ ಚೆನ್ನಾಗಿದೆ ಮತ್ತು ಸ್ಟಡಿಯಾಗಿದೆ ತುಂಬಾನೇ. ಸೊ ನಾನಂದರೆ ಪ್ಯೂರ್ ವುಡ್ದಾದರೆ ಓಕೆ, ಇದು MDF ಫುಡ್ ಅಲ್ವಾ, ಸೊ ಹಂಗಾಗಿ ಇದು ಹಾಳಾಗುತ್ತೆ. ಸೊ ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ಬೆಸ್ಟ್ ಆಪ್ಷನ್ ಅಂತ ಹೇಳ್ತೀನಿ. ಸೊ ನಿಮಗೂ ಯಾವ್ದಾದ್ರು ಬೇಕಾದಂಗಿದ್ರೆ ನನಗೆ ಮೆಸೇಜ್ ಮಾಡಿ. ನೀವೇನಾದ್ರು ಫೆಸ್ಟಿವಲ್ಗೆ ಪರ್ಚೇಸ್ ಮಾಡೋಂಗಿದ್ರೆ ಬೇಕಿದ್ರೆ ನಾನು ಅದ್ರದ್ದು ಡೀಟೇಲ್ಸ್ ಎಲ್ಲ ಕೊಡ್ತೀನಿ. ಸೊ ಅದರಲ್ಲೇ ಒಂದು ದೊಡ್ಡದು ತೊಗೊಂಡಿದ್ದೀನಿ ಗೈಸ್. ಇದು ಆ್ಯಕ್ಚುಲಿ ಇದು ಸ್ಕ್ರೂಸ್ ಎಲ್ಲ ಹಾಕಿ ಟೈಟ್ ಮಾಡಬೇಕು. ಸೊ ತೋರಿಸ್ತೀನಿ ನೋಡಿ. ಸೊ ಇದ್ರ ಮೇಲೆ ಎಲ್ಲ ಫುಲ್ ಫ್ಲವರ್ ಡಿಸೈನ್ ಇದೆ ಗೈಸ್. ಇಲ್ಲ ಆ್ಯಕ್ಚುಲಿ ಶಂಕು ಟೈಪ್ ಏನೋ ಇಲ್ಲ, ಇದರಲ್ಲೂ ಇದು ಏನಿದೆಯಪ್ಪ, ಇದು ಪಿಕಾಕ್ ಡಿಸೈನೇ ಇದೆ ಅನಿಸುತ್ತೆ ಮೋಸ್ಟ್ಲಿ, ನನಗನ್ಸೋ ಪ್ರಕಾರ. ಇದು ಪಿಕಾಕ್ ಅಥವಾ ಏನು ಡಿಸೈನು ಗೊತ್ತಾಗ್ತಾ ಇಲ್ಲ, ಅದ್ರ ಹತ್ರ ಇದೆ ನೋಡಿ ಇದೆಯಲ್ಲ. ಸೊ ಇದನ್ನು 1 ನಿಮಿಷ
ಹಾಕ್ಬಿಟ್ಟು ತೋರಿಸ್ತೀನಿ ನಿಮಗೆ ಹೇಗೆ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಸೊ ಲಾಸ್ಟ್ ಹಬ್ಬದ ಫೆಸ್ಟಿವಲ್ದು ಏನಿದೆಯಲ್ಲ ಗೈಸ್, ಅದ್ರದ್ದು ರಿಲೇಟೆಡ್ ಐಟಮ್ಸ್ನೇ ನಾನೆಲ್ಲ ಏನು ಪರ್ಚೇಸ್ ಮಾಡಿ ತೊಗೊಂಬಂದಿದ್ನಲ್ಲ. ಸೊ ಹಾಗಾಗಿ ಆ್ಯಕ್ಚುಲಿ ಇದು ಕರ್ಟನ್ ಸ್ಟಿಚಿಂಗ್ ಕೊಟ್ಟಿದ್ನಲ್ಲ, ಅದು ರೆಡಿ ಇದೆಯಂತೆ, ಹೋಗಿ ತೊಗೊಂಬರ್ಬೇಕು. ತೊಗೊಂಬಂದು ಬ್ಯಾಕ್ ಡ್ರಾಪ್ದೊಂದು ವಿಡಿಯೋ ಮಾಡಿ ತೋರಿಸ್ಬೇಕು. ಸೊ ಅದೊಂದು ಪೆಂಡಿಂಗ್ ಇದೆ. ಸೊ ಇನ್ನು ಪೂಜಾ ಐಟಮ್ಸ್ ಸಿಲ್ವರ್ದು ಏನಿದೆಯಲ್ಲ, ಸೊ ಅದು ಒಂದು ಇನ್ನೂ ಏನಿಲ್ಲ ಒಂದೊಂದೇ ರೆಡಿ ಮಾಡ್ಕೊತಾ ಇದ್ದೀನಲ್ಲ. ಸೊ ಇದು ಅಂದರೆ ಸ್ವಲ್ಪ ಇದು ತಂದಿಟ್ಟು ಏನಕ್ಕೆ ಇದು ಲೇಟಾಗಿ ಶೇರ್ ಮಾಡ್ತಾ ಇದ್ದೀನಿ ಅಂದರೆ, ಸ್ವಲ್ಪ ಹೋಗಿ ಬಂದಮೇಲೆ ತುಂಬ ತಲೆನೋವು ಸ್ಟಾರ್ಟ್ ಆಗಿಬಿಟ್ಟಿದ್ದು ಗೈಸ್. ಹಂಗಾಗಿ ಮತ್ತು ಆಮೇಲೆ ಮನೆ ಎಲ್ಲ ಸ್ವಲ್ಪ ಎಲ್ಲ ಕೆಲಸ ಎಲ್ಲ ಪೆಂಡಿಂಗ್ ಇತ್ತು. ಸೊ ಅದು ಕೆಲವೊಂದು ವೀಡಿಯೋಸ್ ಎಲ್ಲ ಶೂಟ್ ಮಾಡೋದಿತ್ತು. ಇದಕ್ಕಿಂತ ಮುಂಚೆ 2 ಪೂಜಾ ಐಟಮ್ಸ್ದೇ 2 ವಿಡಿಯೋ ಶೂಟ್ ಮಾಡೋದಿತ್ತು. ಸೊ ಅದೆಲ್ಲ ಶೂಟ್ ಮಾಡಿ ಎಲ್ಲ ಹಾಕಿದ ಮೇಲೆ ಮತ್ತು ಇದನ್ನು ಈಗ ಬ್ರಾಸ್ಟ್ ಇದು ಎಲ್ಲ ಫುಲ್ ಮೇಲೆ ಎತ್ತಿಟ್ಬಿಟ್ಟಿದೆ. ಸೊ ಈಗ ತೆಗ್ದ್ಬಿಟ್ಟು ನೋಡಿ ಈ ಥರ ಬರುತ್ತೆ. ಸೊ ಈ ಥರ ಹಿಂಗೆ ಲೆಗ್ಸ್ ಇಲ್ಲಿ ಇನ್ ಸೈಡಲ್ಲಿ ಇದೆ ಲೆಗ್ಸ್ ಇದೆಯಲ್ಲ, ಸೊ ಅದಕ್ಕೆ ಈ ಥರ ಸ್ಕ್ರೂ ಕೊಟ್ಟಿದ್ದಾರೆ. ಸೊ ಈ ಸ್ಕ್ರೂನ ಅಲ್ಲಿಗೆ ನಾವು ಬೇಕಂದರೆ ಹಾಕೋಬೋದು, ಬೇಡ ಅಂದರೆ ತೆಗ್ದಿಡ್ಬೋದು. ಸೊ ಆ್ಯಕ್ಚುಲಿ ಇದು ಬೆಸ್ಟ್ ಆಪ್ಷನ್, ಯಾಕಂದರೆ ಇದು ತುಂಬಾ ಸ್ಪೇಸ್ನ ಅಕ್ವೈರ್ ಮಾಡುತ್ತೆ. ಸೊ ಇಲ್ಲಿ ಸ್ಕ್ರೂ ಕೊಟ್ಟಿರೋದ್ರಿಂದ ನಾವು ಬೇಕಂದಾಗ ಹಾಕೋಬೋದು, ಬೇಡ ಅಂದಾಗ ತೆಗ್ದಿಟ್ಬಿಟ್ಟು ಒಂದು ಕವರ್ಗೆ ಹಾಕಿ ಎತ್ತಿಡ್ಬೋದು. ಸೊ ಆ್ಯಕ್ಚುಲಿ ಇದು ಗುಡ್ ಆಪ್ಷನ್ ಇದು. ಸೊ ಈ ಥರ ಬರುತ್ತೆ ನೋಡಿ ದೊಡ್ಡದು. ನಾನು ಹೇಳಿದ್ನಲ್ಲ ಫುಡ್ದಕ್ಕೆ ಏನಕ್ಕೆ ಈ ಸರಿ MDF ಫುಡ್ಗೆ ಏನಕ್ಕೆ ಹೋಗಲಿಲ್ಲ ಅಂದರೆ ರೀಸನ್ ಇದೆ ಗೈಸ್ ಮೇನ್. ಯಾಕಂದರೆ ಫುಲ್ ಅದು ಹಾಳಾಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಹಾಗಾಗಿ ನೀರೆಲ್ಲ ಬಿದ್ದರೆ ಇದನ್ನ ವಾಶ್ ಮಾಡ್ಬೋದು. ಇದು ನಾವು ವಾಶ್ ಮಾಡಿ ನೀಟಾಗಿ ಒರೆಸಿ ಎತ್ತಿಟ್ಕೋಬೋದು. ಬ್ರಾಸ್ ಅಲ್ವಾ, ಹಾಗಾಗಿ ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ ಮತ್ತು ತುಂಬ ಸ್ಟಡಿ ಆಗಿದೆ. ಹಾಗಾಗಿ ಆ್ಯಕ್ಚುಲಿ ನಾನು ತುಂಬ ದಿನದಿಂದ ಇದೊಂದು ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ನೋಡಿ ಈ ಟೈಪ್ ಬರುತ್ತೆ, 3 ಲೆಗ್ಸ್ ಇದು. ಸೊ ಕ್ವಾಲಿಟಿ ತುಂಬ ಚೆನ್ನಾಗಿದೆ, ವೆಯ್ಟೂ ಇದೆ. ಸೊ ನಾವೇನಾದರೂ ಫ್ಲವರ್ಸ್ ಬೇಕಾದರೆ ಡೆಕೋರೇಟ್ ಮಾಡಿ ಇಡ್ಬೋದು. ಇದ್ರ ಮೇಲೆ ಫ್ಲವರನ್ನು ಬಂದು ಉರುಳಿ ಮೇಲೆ ಫ್ಲವರ್ ಡೆಕೋರೇಷನ್ ಮಾಡಿಬಿಟ್ಟು ಇದ್ರ ಮೇಲೆ ಬೇಕಾದರೆ ಇಡ್ಬೋದು. ಇಲ್ಲ ನಾವು ಫ್ರೂಟ್ಸ್ ಏನಾದರೂ ದೇವರಿಗೆ ಇಡ್ತೀವಲ್ಲ, ಸೊ ಅದ್ರ ಮೇಲೆ ನಾನು ಹೇಳಿದ್ನಲ್ಲ ಹಿಂಗೆ ಫ್ರೂಟ್ ಬೋಲ್ ಇದೆಯಲ್ಲ, ಸೊ ಫ್ರೂಟ್ ಬೋಲ್ನ ಈ ಥರ ಹಿಂಗೆ ಫ್ರೂಟ್ಸ್ ಎಲ್ಲ ಹಾಕ್ಬಿಟ್ಟು ಈ ಥರ ಹಿಂಗೆ ದೇವ್ರಿಗೆ ನೈವೇದ್ಯಕ್ಕೆ ಇಡ್ಬೋದು. ಸೊ ನೋಡಿ ಈ ಟೈಪ್ ಇದೆ, ತುಂಬ ಚೆನ್ನಾಗಿದೆ. ಬೇಕಂದರೆ ನನಗೆ ಮೆಸೇಜ್ ಮಾಡಿ, ನಾನು ಅದರದ್ದು ಡೀಟೇಲ್ಸ್ ಫುಲ್ ಕೊಡ್ತೀನಿ. ಸೊ ಹೆವಿ ಇದೆ ಗೈಸ್, ಹಂಗಾಗಿ ಎಲ್ಲ ಫುಲ್ ತಂದು ಜೋಡಿಸ್ಬಿಟ್ಟಿದ್ದೀನಿ ಒಂದೊಂದಾಗೆ ತೋರಿಸ್ಬೇಕಂದ್ಬಿಟ್ಟು. ಸೊ ಇದೇನಂತ ಗೆಸ್ ಮಾಡ್ತೀರಾ ಅಥವಾ ಗೊತ್ತಿದೆ ಯಾರಿಗಾದರೂ? ಆ್ಯಕ್ಚುಲಿ ಇದು ತುಂಬಾ ಹೆವಿ ಇದೆ ಗೈಸ್. ಹೇಳಬೇಕಂದ್ರೆ ಇದು ಕಲ್ಪವೃಕ್ಷ ಅಂತ ಹೇಳ್ತಾರಲ್ಲ, ಸೊ ಅದು ಇದು. ಸೊ ಇದು ಆ್ಯಕ್ಚುಲಿ 2 ಲೇಯರ್ಸ್ ಇದ್ದಿದೆ. ಇದು ಕಲ್ಪವೃಕ್ಷ ಏನಿದೆಯಲ್ಲ, ಇದು 2 ಲೇಯರ್ಸ್ ಇದೆ. ಮತ್ತು ಇದ್ರ ಮೇಲೆ ಬರ್ಡ್ಸ್ ಎಲ್ಲ ಇದೆ ನೋಡಿ, ಕಾಣಿಸ್ತಾ ಇದೆ ನಿಮಗೆ, ಬರ್ಡ್ಸ್ ಎಲ್ಲ ಇದೆ. ಸೊ ಇದು ಆ್ಯಕ್ಚುಲಿ ನನಗೆ ಬುದ್ಧ ತಗೊಳ್ಳೋ ಐಡಿಯಾ ಇದೆ. ಸೊ ಬುದ್ಧ ತಗೊಂಡ್ರೆ ಅಂದರೆ ಈ ಸೈಜ್ದು ಬುದ್ಧ ತಗೊಂಡ್ರೆ ಅದರ ಹಿಂದೆ ಇದನ್ನಿಟ್ರೆ ತುಂಬ ಆ್ಯಕ್ಚುಲಿ ಬುದ್ಧನೂ ನೋಡಿದೆ. ಯಾಕಂದರೆ ತುಂಬ ಇದೆ ಐಟಮ್ಸ್, ಸ್ವಲ್ಪ ಹೆವಿ ಇತ್ತಲ್ಲ, ಹಂಗಾಗಿ ತೊಗೊಂಬರೋದು ಭಾಳ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಅದನ್ನೊಂದು ಕ್ಯಾನ್ಸಲ್ ಮಾಡಿ ನೆಕ್ಸ್ಟ್ ಟೈಮ್ ತೊಗೊಳ್ಳೋಣ ಅಂತೇಳಿ ಪೆಂಡಿಂಗಲ್ಲಿ ಇಟ್ಬಿಟ್ಟು ಬಂದೆ. ಸೊ ಇದು ನೋಡಿ ಫ್ಲವರ್ಸ್ ಎಲ್ಲ ಅಷ್ಟೇ ತುಂಬ ಚೆನ್ನಾಗಿ ಎಷ್ಟು ಡೀಟೇಲಾಗಿ ವರ್ಕ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಫ್ಲವರ್ಸು ಅಷ್ಟೇ ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ. ಬ್ಯಾಕ್ ಸೈಡ್ ಈ ಟೈಪ್ ಬರುತ್ತೆ ಮತ್ತು ಸ್ಟ್ಯಾಂಡ್ ಕೊಟ್ಟಿದ್ದಾರೆ ಇಲ್ಲಿ, ಈ ಥರ ಹಿಂಗೆ ಇಡ್ಬೋದು. ಸೊ ನೀವು ಎಲ್ಲಿಟ್ರೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಬ್ಯಾಕ್ ಸೈಡ್ ಈ ಟೈಪ್ ಇದೆ, ಫ್ರಂಟ್ ಬಂದು ಈ ಟೈಪ್ ಇದೆ. ಫ್ಲವರ್ ಡಿಟೈಲಿಂಗ್ ಎಲ್ಲ, ಸಾರಿ ಇದು ಲೀಫ್ ಡಿಟೈಲಿಂಗ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಮತ್ತು ಇಲ್ಲೊಂದು ಬರ್ಡ್ ಇದೆ, ಇಲ್ಲೊಂದು ಬರ್ಡ್ ಇದೆ, ಓಕೆ ಇಲ್ಲೊಂದಿದೆ ನೋಡಿ. ಸೊ ಇಲ್ಲೊಂದಿದೆ, ಇಲ್ಲೊಂದಿದೆ. ಸೊ ಎಲ್ಲ ಫುಲ್ ಇದೇನಿದೆಯಲ್ಲ ಪೂರ ಎಲ್ಲ ನನ್ನ ಲೀಫ್ ಡಿಸೈನ್ ಏನೇನೆ ಮೀನ್ಸ್ ಪ್ಯಾಟ್ರನ್ ಅಂದು ಅದೇನಿದು ಇದು ಮಾಡಿದಾರಲ್ಲ. ಸೊ ತುಂಬ ಚೆನ್ನಾಗಿ ಬಂದಿದೆ. ಇದ್ರದ್ದು MRPನೂ ಅಷ್ಟೇ, ನಾನು ಹೇಳೋಕ್ಕೋಗಲ್ಲ. ನಿಮ್ಗೆ ಯಾರಿಗಾದ್ರೂ ಬೇಕಂದರೆ ನನಗೆ ಹೇಳಲ್ವಾ, ಮೆಸೇಜ್ ಮಾಡಿ, ನಾನು ಬೇಕಿದ್ರೆ ನಿಮಗೆ ಡೀಟೇಲ್ ಏನಿದ್ರು ಕೊಡ್ತೀನಿ. ಸೊ ಯಾಕಂದರೆ ಡೇ ಬೈ ಡೇ ಅಂದರೆ ಇದು ರೇಟ್ಸ್ ಎಲ್ಲ ಚೇಂಜ್ ಆಗ್ತಾ ಇರುತ್ತೆ. ಸೊ ಹಂಗಾಗಿ ನಾನು ಒಂದು ರೇಟ್ ಹೇಳೋದು ಮತ್ತು ನೀವು ಅಲ್ಲಿ ಕೇಳಿ ತೊಗೊಳ್ಳೋದು, ಆಮೇಲೆ ಅದು ರೇಟ್ ವೇರಿಯೇಷನ್ ಆಗಿದೆ ಅಂತ ಅಂದ್ಕೊಳ್ಳೋದು ಬೇಡ. ಸೊ ಹಾಗಾಗಿ ಇದು ಒಂದು ಬ್ರಾಸ್, ಇದು ಕಲ್ಪವೃಕ್ಷ ಇದು. ಸೊ ಇಷ್ಟ ಆಗಿದೆ ಗೈಸ್, ಎಲ್ಲರೂ ಪ್ಲೀಸ್ ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಆ್ಯಕ್ಚುಲಿ ನಂದು 99 ಸಬ್ಸ್ಕ್ರೈಬ್ ಆಗಿದೆ. ಥ್ಯಾಂಕ್ಸ್ ಫಾರ್ ಸಬ್ಸ್ಕ್ರೈಬಿಂಗ್ ಗೈಸ್. 99 ಆಗಿದೆ, ಇನ್ನೊಂದು ಆದರೆ 100 ಆಗುತ್ತೆ. ಸೊ ಇನ್ನೊಂದು ಪ್ಲೀಸ್ ಯಾರಾದರೂ ಬೇಗ ಮಾಡಿಬಿಟ್ಟು 100 ಸಬ್ಸ್ಕ್ರೈಬರ್ ಆಗಿ. ಈ ಚಾನಲ್ ಯಾರಾದರೂ ವಾಚ್ ಮಾಡ್ತಾ ಇದ್ದರೆ ಸೊ ಹೋಗಿ ಸಬ್ಸ್ಕ್ರೈಬ್ ಆಗಿ. ಇದು 2
ತೆಟ್ಟೆ ಗೈಸ್. ಆ್ಯಕ್ಚುಲಿ ಇದು ತುಂಬ ದಿನದಿಂದ ತೊಗೋಬೇಕು ಅಂತಿದ್ವಿ, ಯಾಕಂದರೆ ಸ್ಟೀಲಲ್ಲಿ ಊಟ ಮಾಡುವ ಸ್ಟೀಲು ಮತ್ತು ಇದು ಅಲ್ಯೂಮಿನಿಯಂ ಇದರಲ್ಲೆಲ್ಲ ಊಟ ಮಾಡಬಾರ್ದು ಅಂತ ಹೇಳ್ತಾರೆ. ಬಟ್ ಆಪ್ಷನ್ಸ್ ಇಲ್ಲ ನಮ್ಗೆ, ಹಂಗಾಗಿ ನಾವು ಅದರಲ್ಲೇ ಊಟ ಮಾಡ್ತಾಯಿದ್ವಿ. ಸೊ ಆ್ಯಕ್ಚುಲಿ ಏನು ಹೇಳ್ತಾರೆ, ಕಂಚಿನ ತೆಟ್ಟೆನಲ್ಲಿ ಊಟ ಮಾಡಿದ್ರೆ ಹೆಲ್ತ್ ಬೆನಿಫಿಟ್ಸ್ ತುಂಬ ಇರುತ್ತೆ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಇದು ಪ್ಯೂರ್ ಕಂಚಿಂದು ನೋಡಿ. ಅವಾಗಿನ ಹಿಂದಿನ ಕಾಲದವರೆಲ್ಲ ಫುಲ್ ಕಂಚಿನ ತೆಟ್ಟೆನಲ್ಲಿ, ಕಂಚಿನ ಲೋಟದಲ್ಲೇ ನೀರು ಕುಡಿತಾ ಇದ್ರು, ಕಂಚಿನ ತೆಟ್ಟೆನಲ್ಲಿ ಊಟ ಮಾಡ್ತಾಯಿದ್ರು. ಮತ್ತು ಕಂಚಿನ ಪಾತ್ರೆಗಳು, ಮತ್ತು ಆ್ಯಕ್ಚುಲಿ ಕಾಪರ್ದನ್ನೇ ಅದೇನೋ ಕಲಾಯಿ ಟೈಪ್ ಏನೋ ಮಾಡಿಸ್ತಾರೆ. ಸೊ ಅದರಲ್ಲೆಲ್ಲ ಅಡುಗೆ ಎಲ್ಲ ಮಾಡಿದ್ರೆ ಹೆಲ್ತ್ಗೆಲ್ಲ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ನೋಡೋಣ, ಅಷ್ಟೊಂದು ಅಫೋರ್ಡ್ ಮಾಡಿ ತೊಗೊಳಕ್ಕಾಗೋರಾದರೆ ತೊಗೋತಾರೆ, ಅಫೋರ್ಡ್ ಮಾಡೋಕ್ಕಾಗಲ್ಲ ಅಂದರೆ ಕೆಲವರೆಲ್ಲ ಏನು ಮಾಡೋಕ್ಕಾಗಲ್ಲ. ಸೊ ಆಪ್ಷನ್ ಇಲ್ದಿದ್ದವರು ಮಾಮೂಲಿ ಏನು ಅವರು ಡೈಲಿ ಸ್ಟೀಲ್ ಅಥವಾ ಇದೇನಪ್ಪ ಅಲ್ಯೂಮಿನಿಯಂ ಪಾತ್ರೆದಲ್ಲೇ ಮಾಡ್ತಾ ಇರ್ತಾರೆ. ಅಟ್ಲೀಸ್ಟ್ ನಮಗೆ ಕುಕ್ ಮಾಡಿ ಇಟ್ಕೊಳ್ಳೋಕ್ಕಾದ್ರೂ ಕೆಲವೊಂದು ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡಬೇಕಂತ. ಸೊ ಈಗ ಸದ್ಯಕ್ಕೆ ನಾನು ಇದು ಏನಿದು ಕಂಚಿಂದು ಬ್ರೋನ್ಸ್ ಅಂತ ಏನು ಹೇಳ್ತಾರಲ್ಲ, ಸೊ ಅದರದ್ದು 2 ತಟ್ಟೆ ತೊಗೊಂಬಂದಿದ್ದೀನಿ. ಆ್ಯಕ್ಚುಲಿ ಇದರಲ್ಲಿ ನಾವು ಒರಿಜಿನಲ್ ಅಂತ ಹೆಂಗೆ ಇದು ಮಾಡ್ಕೋಬೋದಂದರೆ, ಈ ಥರ ಹಿಂಗೆ ಹಿಂದೆ ಬ್ಲ್ಯಾಕ್ ಟೈಪಲ್ಲಿ ಏನು ಬಂದಿರುತ್ತಲ್ಲ ಅದು ಸ್ವಲ್ಪ ಒರಿಜಿನಲ್ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಇದು KGನೇ 2000 ಸಮಥಿಂಗ್ ಏನೋ ಇದೆ ಗೈಸ್. ಇದು 1 kg ಅವ್ರು ಹೇಳಿದ ಪ್ರಕಾರ, ಇಲ್ಲ ಜಾಸ್ತಿನೇ ಇದೆ ಅನ್ಕೊತೀನಿ, 2800 ಸಮಥಿಂಗ್ ಎಷ್ಟೋ ಹೇಳಿದರು ಅನ್ಕೊತೀನಿ. ಸೊ 1 kgನೇ ಆ್ಯಕ್ಚುಲಿ. ಬಟ್ ನಮ್ಮ ಹೆಲ್ತ್ಗಿಂತ ಯಾವುದೂ ಇಲ್ಲ ಅನ್ಕೊತೀನಿ. ನಾವು ಒಂದ್ಸರಿ ಹಾಸ್ಪಿಟ್ಲಿಗೆ ಹೋದರೆ ಅದರ ಡಬಲ್ಲು ಫೀಸ್ನ ಕೊಟ್ಟು ಬರ್ತೀವಿ. ಅಂಥದ್ರಲ್ಲಿ ಈ ಥರ ನಮ್ಗೆ ಹೆಲ್ತ್ ಬೆನಿಫಿಟ್ಸ್ ಏನಿರುತ್ತಲ್ಲ, ಸೊ ಅದನ್ನು ನಾವು ಇನ್ವೆಸ್ಟ್ ಮಾಡಿ ತೊಗೊಂಡು ಮನೇಲಿ ಯೂಸ್ ಮಾಡೋದು ಬೆಟರ್ ಅನಿಸುತ್ತೆ. ಸೊ ಮೊದಲೆಲ್ಲ ಬ್ರಾಸ್ದಿತ್ತು, ಮತ್ತು ಹೇಳಿದ್ವಾ ಕಂಚಿಂದಿತ್ತು, ಕಾಪರ್ದಿತ್ತು. ಬಟ್ ಏನು ಹೇಳ್ತಾರೆ, ಮಾಡರ್ನೈಸ್ ಆಗ್ತಾ ಜನ ಎಲ್ಲ ಸ್ಟೀಲ್ ಆ್ಯಂಡ್ ಅಲ್ಯೂಮಿನಿಯಂಗೆ ಅಡಿಕ್ಟ್ ಆಗಿಬಿಟ್ರು. ಸೊ ಈಗ ಮತ್ತೆ ಹಳೇದನ್ನೇ ಇವಾಗ ಏನು ಹೇಳ್ತಾರಲ್ಲ, ಓಲ್ಡ್ ಇಸ್ ಗೋಲ್ಡನ್ ಆಗಿ ಹಳೇದೇ ಮತ್ತೆ ಈಗ ಟ್ರೆಂಡಿಂಗಲ್ಲಿದೆ. ಸೊ ಹಾಗಾಗಿ ಈಗ 2 ನಾನು ಸ್ವಲ್ಪ ತುಂಬ ದಿನದಿಂದ ಇದಿತ್ತು ಪೆಂಡಿಂಗಲ್ಲಿ ತೊಗೋಬೇಕು ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ನೋಡಿ ಈ ಟೈಪ್ ಇದೆ. ಸೊ 2 ತೊಗೊಂಡಿದ್ದೀನಿ, ನನಗೆ ಇನ್ನೊಂದು ಬೇಕು. ನಾವಿರೋದೇ 3 ಜನ, ಹಂಗಾಗಿ ನಮಗೇನು ಜಾಸ್ತಿ ಏನು ಬೇಕಾಗಿಲ್ಲ. 3 ತಟ್ಟೆ, ಒಂದು 2 ಗ್ಲಾಸ್ ತೊಗೊಂಡ್ರೆ ಸಾಕು. ಸ್ವಲ್ಪ ಕಿಚನ್ ಐಟಮ್ಸ್ ಏನಾದರೂ ಕೆಲವೊಂದು ನೋಡೋಣ ಅಂತ ಇದ್ದೀನಿ. ಸೊ ನೋಡಿ ತುಂಬ ಚೆನ್ನಾಗಿದೆ, ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದು ಪ್ರೈಸೂ ಅಷ್ಟೇ ತುಂಬ ಚೆನ್ನಾಗಿದೆ. ಹೇಳ್ಬೇಕಂದ್ರೆ ಏನು ಕಡಿಮೆ ಏನಲ್ಲ. ಸೊ ಹಂಗಾಗಿ ನಾನು ಅದಕ್ಕೆ ರೇಟ್ ಯಾವುದು ಹೇಳ್ತಾ ಇಲ್ಲ ಗೈಸ್, ಯಾಕಂದರೆ ಅಲ್ಲಿ ರೇಟ್ ವೇರಿಯೇಷನ್ಸ್ ಆಗ್ತಾ ಇರುತ್ತೆ ಡೇ ಬೈ ಡೇ. ಸೊ ಹಾಗಾಗಿ ನಿಮ್ಗೆ ಬೇಕಂದರೆ ನಾನು ಬೇಕಾದ್ರೆ ಅಡ್ರೆಸ್ ಇದ್ರದ್ದೆಲ್ಲ ಡೀಟೇಲ್ಸ್ ಕೊಡ್ತೀನಿ, ನೀವು ಬೇಕಂದರೆ ಹೋಗಿ ಪರ್ಚೇಸ್ ಮಾಡಿ. ಬೇಕಾದ್ರೆ ನನ್ನ ಹೆಸರನ್ನು ಹೇಳ್ಬೋದು. ಅವ್ರ ಓನರ್ಗೆ ನನ್ನ ಮೊನ್ನೆಯಿಂದ ಹೋದಾಗ ನನ್ನ ಪರಿಚಯನೂ ಮಾಡ್ಕೊಂಡಿದ್ದಾರೆ. ಸೊ ಅವ್ರದ್ದು ನಾನು ಬ್ಲಾಗ್ ನೋಡ್ಕೊಂಡು ಬಂದಿದ್ದೀನಿ ಅಂತ ಹೇಳಿದ್ರೆ ನಿಮಗೆ ಎಕ್ಸ್ಟ್ರಾ ಡಿಸ್ಕೌಂಟು ಕೂಡ ಸಿಗಬಹುದು. ಟ್ರೈ ಮಾಡಿ ಬೇಕಿದೆ. ಸೊ ಇದು 2 ಸೆಟ್ ಆಫ್ 2 ತೊಗೊಂಡೆ. ಸೊ ಇದು ಬ್ರಾನ್ಸ್ದಿದ್ದು ತಾಲಿ ಊಟ ಮಾಡೋದಕ್ಕೆ ಅಂತೇಳಿ. ಪೂಜಾ ಐಟಮ್ಸ್ ಸಪ್ರೇಟ್ ಗೈಸ್, ಊಟದ್ದೇ ಸಪ್ರೇಟ್. ನಾನು ಅಡುಗೆ ಮನೇಲಿ ಯೂಸ್ ಮಾಡೋದನ್ನು ಯಾವುದೂ ದೇವ್ರ ಮನೇಲಿ ಯೂಸ್ ಮಾಡಲ್ಲ. ಆ್ಯಕ್ಚುಲಿ ನಾನು ಕೆಲವೊಂದೆಲ್ಲ ದೇವ್ರ ಮನೆಗೆ ಅಂತ ತೊಗೊಂಡಿದ್ದು ಸ್ಟೀಲ್ ಕೂಡ ತೆಗೆದ್ಬಿಟ್ಟಿದ್ದೀನಿ ಗೈಸ್. ಯಾವುದೂ ಸ್ಟೀಲ್ ಅಂತೂ ಯೂಸ್ ಮಾಡ್ತಾ ಇಲ್ಲ, ಯಾಕಂದರೆ ಸ್ಟೀಲ್ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ಸ್ಟೀಲ್ ಐಟಮ್ಸ್ನ ನಾನು ಫುಲ್ ಕಡಿಮೆನೇ ಮಾಡಿಬಿಟ್ಟಿದ್ದೀನಿ. ಕಡಿಮೆ ಅಂದರೆ ಫುಲ್ ತೆಗ್ದೇ ಬಿಟ್ಟಿದ್ದೀನಿ. ಅದರಲ್ಲಿ ಹುಡುಕಿದ್ರೂ ಒಂದು 2 ಸಿಕ್ಕಿದ್ರೆ ಸಿಗ್ಬೋದು, ಅಥವಾ ಸಿಗದೇನೂ ಇರ್ಬೋದು. ಇದು ಸೊ ಕ್ಯೂಟ್ ಆಗಿದೆ ನೋಡಿ, ತುಂಬಾ ಕ್ಯೂಟಾಗಿದೆ. ಸೊ ಇದು ನನಗೆ ನೋಡಿ ಕೂಡಲೇ ತುಂಬ ಇಷ್ಟ ಆಯಿತು. ಹಾಗಾಗಿ ಇದು ಒಂದು ಹೌಲು. ಸೊ ಇದು ಡಿಟೈಲಿಂಗ್ ನೋಡಿ ತುಂಬ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಅದರ ಐಸ್ ನೋಡಿ, ನೋಸ್ ನೋಡಿ, ಮತ್ತು ಇದು ಕೆಳಗಡೆ ಇದೇನು ಫುಲ್ ಎಲ್ಲ ಇದು ಪ್ಯಾಟರ್ನ್ ಏನದು ಮಾಡಿದಾರೆ, ಇದು ಪುಟಾಣಿ ಲೆಗ್ ನೋಡಿ ಎಷ್ಟು ತುಂಬ ಕ್ಯೂಟಾಗಿದೆ ಅಂತ ಹೇಳ್ಬಿಟ್ಟು. ಸೊ ನೋಡಿ ಇದು ಒಂದು ಬ್ಯಾಕ್ ಸೈಡನ್ನು ಅಷ್ಟೇ ತುಂಬ ಡಿಟೇಲಿಂಗ್ ಆಗಿದೆ, ವರ್ಕೆಲ್ಲ ಚೆನ್ನಾಗಿದೆ. ಇದು ಕೂಡ ಅಷ್ಟೇ ಟೈಪ್ ಇದೆ. ಸೊ ಇದು ಒಂದು ಹೌಲ್ ತೊಗೊಂಡೆ. ಸೊ ಅದು ಬಿಟ್ಟರೆ ಇದು ನೆಕ್ಸ್ಟು ಇದು ಟ್ವಿನ್ನಂಗಲ್ಲಿದೆ. ಇದು ಏನದು ಮದರ್ ಆ್ಯಂಡ್ ಡಾಟರೋ ಅಥವಾ ಒಟ್ಟಿನಲ್ಲಿ ಜೋಡಿ ಇದೆ. ಸೊ ಇದು ಅಷ್ಟೇ ಡಿಟೇಲಿಂಗ್ ತುಂಬ ಚೆನ್ನಾಗಿದೆ. ಹಾಗಾಗಿ ನನಗೆ ಫಸ್ಟು 2 ಹೌಲ್ ನೋಡಿದ ತಕ್ಷಣ ತುಂಬ ಇಷ್ಟ ಆಯಿತು. ಸೊ ಹಂಗಾಗಿ ಇದು 2 ಹೌಲ್ನ ಪರ್ಚೇಸ್ ಮಾಡಿದೆ. ಕ್ಯಾಪ್ಚರ್ ಆಗ್ತಾ ಇದೆ ಅಂದ್ಕೊತೀನಿ. ಸೊ ಕಣ್ಣು ನೋಡಿ ಎಷ್ಟು ತುಂಬ ಚೆನ್ನಾಗಿದೆ. ಡಿಟೇಲ್ ವರ್ಕು ಅಷ್ಟೇ ತುಂಬ ಚೆನ್ನಾಗಿದೆ. ಸೊ ಇಲ್ಲಿ ಸ್ಟ್ಯಾಂಡ್ ಕೊಟ್ಟಿದ್ದಾರೆ, ಇಡೋದಕ್ಕೂ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಎಲ್ಲಿಟ್ರೂ ಅಷ್ಟೇ ನೋಡಿ ಹೌದು ಸಕ್ಕತ್ತಾಗಿದೆ. ಸೊ ಇದು 2 ಹೌಲ್ ತೊಗೊಂಡೆ. ನನಗೆ ಕಿಚನ್ಗೆ ಒಂದು ಬೇಕು. ಇಲ್ಲಿ ಟಿ ವಿ ಯೂನಿಟ್ ಇದೆಯಲ್ಲ, ಸೊ ಟಿ ವಿ ಯೂನಿಟ್ ಹತ್ರ ಒಂದನ್ನು ಇಡೋದಕ್ಕೆ ಅಂತ ಹೇಳ್ಬಿಟ್ಟು. ಸೊ ಇದು 2 ಹೌಲ್ಸು. ಸೊ
ನೆಕ್ಸ್ಟ್ ಬಂದ್ಬಿಟ್ಟು ಎಲ್ಲ ಹೆವಿ ಇದೆ ಗೈಸ್, ಅದಕ್ಕೆ ಒಂದೊಂದು ಸ್ವಲ್ಪ ತೆಗೆದು ತೋರ್ಸೋಕ್ಕೆ ಸ್ವಲ್ಪ ಕಷ್ಟನೇ ಆಗ್ತಾಯಿದೆ. ಇದು ಶಂಕು ಇದು. ಸೊ ಇಲ್ಲಿ ನಾರಾಯಣ ಕೂತಿರೋದು, ಸಾರಿ ಇದು ನಾರಾಯಣ. ಇಲ್ಲಿ ಲಕ್ಷ್ಮಿದು ಸ್ವಲ್ಪ ಅದು ಡೀಟೇಲ್ ಸ್ವಲ್ಪ ಇನ್ನೂ ಸ್ವಲ್ಪ ಮಾಡಬೇಕಾಗಿತ್ತು ಅನಿಸುತ್ತೆ, ಬಟ್ ಇಷ್ಟೇ ಇದೆ. ಇದು ಲಕ್ಷ್ಮಿ. ಸೊ ಇದು ಬಂದ್ಬಿಟ್ಟು ಶೇಷನಾಗ ನೋಡಿ, ಈ ಥರ ಹಿಂಗೆ ಬಂದೆ. ಆ್ಯಕ್ಚುಲಿ ಇದು ಊದಿದ್ರೆ ಅದೇನು ಹೇಳ್ತಾರಲ್ಲ ಸೌಂಡ್ ಬರುತ್ತೆ ಗೈಸ್. ಆ್ಯಕ್ಚುಲಿ ನಮಗೆಲ್ಲ ಊದೋಕ್ಕಾಗಿಲ್ಲ, ಬಟ್ ಅಲ್ಲಿ ಊದು ತೋರಿಸಿದ್ರು. ಊದಿದ್ರೆ ಇದು ಸೌಂಡ್ ಕೂಡ ಬರುತ್ತೆ ನೋಡಿ, ಈ ಥರ ಇದೆ. ಏನಿದೆಯಲ್ಲ ಊದಿದ್ರೆ ಸೌಂಡ್ ಬರುತ್ತೆ. ಅಂದರೆ ತುಂಬ ಚೆನ್ನಾಗಿದೆ ನೋಡಿ. ಇಲ್ಲಿ ಪಿಕಾಕ್ದು ಒಂದು ಡ್ರಾ ಮಾಡಿದ್ದಾರೆ. ಸೊ ಇಲ್ಲಿ ನೋಡಿ ಈ ಥರ ಏನು ಬರುತ್ತೆ. ಸೊ ಆ್ಯಕ್ಚುಲಿ ನನ್ನ ಹತ್ರ ಲೆಫ್ಟ್ ಸೈಡ್ದು ಬರೀ ವಾಟರ್ ಅಷ್ಟೇ ಹಾಕಿಡೋದಕ್ಕೆ ಅಂತ ಹೇಳ್ಬಿಟ್ಟು ಅದು ಪ್ಯೂರ್ ಶಂಕ ಬರುತ್ತಲ್ಲ ಅದಿದೆ. ಸೊ ಅದು ಬಿಟ್ಟರೆ ಇದು ನೆಕ್ಸ್ಟ್ ನಾನು ಆ್ಯಕ್ಚುಲಿ ಇದೊಂದು ತೊಗೋಬೇಕು ಅಂತಿದ್ದೆ. ಇದರಲ್ಲೇ ತುಂಬ ಡಿಟೇಲ್ ಆಗಿರೋದು ಫುಲ್ಲು ನಾರಾಯಣದ ಅವತಾರಗಳೇನಿದೆಯಲ್ಲ ಗೈಸ್. ಸೊ ಅದು ಮತ್ತು ಎಲ್ಲ ದೇವ್ರದ್ದು ಒಂದು ಶಂಕು ಬರುತ್ತೆ, ಬಟ್ ಅದು ತುಂಬ ಹೆವಿ ಆಗಿರುತ್ತೆ. ಸೊ ಮನೇಲೆಲ್ಲ ಯೂಸ್ ಮಾಡೋದಕ್ಕೆ ಇದು ಆ್ಯಕ್ಚುಲಿ ಇದು ಬೆಸ್ಟ್. ಇದು ಡಿಟೇಲ್ ನಿಮ್ಗೆ ಕಾಣಿಸ್ತಾ ಇದೆ ಅನ್ಕೊತೀನಿ ನೋಡಿ. ನಾರಾಯಣ ಇಲ್ಲಿ ಕೂತಿರೋದು, ಸಾರಿ ಕೂತಿರೋದಲ್ಲ, ಹೀಗೆ ಅವ್ರು ಯಾವಾಗಲೂ ಮಲಗಿದ ಪೊಸಿಷನಲ್ಲೇ ಇರ್ತಾರಲ್ಲ, ಆ ಪೋಸಲ್ಲೇ ಇರ್ತಾರೆ ನಾರಾಯಣ. ಸೊ ನೋಡಿ ತುಂಬ ಚೆನ್ನಾಗಿದೆ ಡೀಟೇಲಿಂಗ್ ಎಲ್ಲ. ಹಾಗಾಗಿ ಇದು ಸ್ವಲ್ಪ ಕಾಸ್ಟ್ಲಿನೇ ಗೈಸ್. ಇರಲಿ ಅಂತ ಹೇಳ್ಬಿಟ್ಟು ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟು. ಮತ್ತು ತೊಗೊಂಡ್ರೆ ಚೆನ್ನಾಗಿರೋದೇ ಒಂದ್ಸರಿ ತೊಗೋಬೇಕು ಅಂತ ನನ್ನ ಕಾನ್ಸೆಪ್ಟ್ ಏನಿದ್ರು. ನಾನು ತುಂಬ ಏನು ಹೋಗಿ ಎಲ್ಲ ಬೇಕು ಅಂತ ತೊಗೊಂಬರಲ್ಲ. ನಂದು ಏನಿರುತ್ತಲ್ಲ ಒಂದು ಲಿಸ್ಟ್ ಇರುತ್ತೆ, ನಾನು ಏನು ತೊಗೋಬೇಕು ಅಂತ ಹೇಳ್ಬಿಟ್ಟು. ಸೊ ಆ ಲಿಸ್ಟ್ ಪ್ರಕಾರನೇ 1 by 1 ನನಗೆ ಸ್ವಲ್ಪ ಆದಾಗ ಹೋಗಿ ತೊಗೊಂಬರ್ತೀನಿ. ಬಿಟ್ಟರೆ ಒಂದೇ ಸರಿ ಇದೆಲ್ಲ ತೊಗೊಳ್ಳಲ್ಲ. ಬಟ್ ಇನ್ವೆಸ್ಟ್ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿರೋದಕ್ಕೆ ಇನ್ವೆಸ್ಟ್ ಮಾಡ್ತೀನಿ, ತುಂಬ ಕಂಜೂಸಿ ಎಲ್ಲ ಮಾಡಲ್ಲ. ಬಟ್ ಚೆನ್ನಾಗಿರೋ ಐಟಮ್ಸ್ಗೆ ಇದು ಗೈಸ್. ಇದು ಎತ್ಕೊಂಡ್ಬಂದೆ ನಂದು 2 ದಿನ ಕೈ ಎಲ್ಲ ಫುಲ್ ಹೋಗ್ತಾಯಿತ್ತು. ಅದಕ್ಕೆ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ ಗೈಸ್ ಹೇಳ್ಬೇಕಂದ್ರೆ. ಫುಲ್ ಇದನ್ನು ತೊಗೊಂಡು ಬಂದಮೇಲೆ ಫುಲ್ 2-3 ದಿನ ಅಂತೂ ಫುಲ್ 2 ಕೈನೂ ಸಿಕ್ಕಾಪಟ್ಟೆ ನೋಡ್ತಾಯಿತ್ತು ಎತ್ಕೊಂಡ್ಬಂದೇನೆ. ಹಂಗಾಗಿ ಅದಕ್ಕೆ ಸ್ವಲ್ಪ ನಾನು ವಿಡಿಯೋನೂ ಲೇಟಾಗಿದ್ದು. ಇಲ್ಲಿದ್ದಾರೆ ನೋಡ್ರಿ ಮಹಾರಾಜರು ಇವರೇ. ಇವರೇನು ಕಮ್ಮಿ ತೂಕ ಇಲ್ಲ, ಇವರು ಆಲ್ಮೋಸ್ಟ್ ನಂದು 2 kg 2.5 kg ತೂಕ ಇದೆ. ಹಾಗಾಗಿ ಡಿಟೇಲಿಂಗ್ ನೋಡಿ ಗೈಸ್, ಸಕ್ಕತ್ತಾಗಿದೆ ಡಿಟೇಲಿಂಗ್ ಮಾತ್ರ. ಆ್ಯಕ್ಚುಲಿ ನನಗೆ ಇದಕ್ಕಿಂತ ಸ್ವಲ್ಪ ದೊಡ್ಡದೇ ತೊಗೋಬೇಕು ಅಂತಿತ್ತು, ಬಟ್ ಎತ್ಕೊಂಬರೋದು ಭಾಳ ಕಷ್ಟ. ಓನ್ ವೆಹಿಕಲ್ ಇರಬೇಕು, ಮತ್ತು ಅಲ್ಲಿಂದ ಅಲ್ಲಿ ವೆಹಿಕಲ್ ಪಾರ್ಕಿಂಗಿಂದ ಅಲ್ಲಿಗೆ ಸ್ವಲ್ಪ ಡಿಸ್ಟೆನ್ಸ್ ಕಮ್ಮಿ ಇದ್ದರೆ ಈ ಥರದವೆಲ್ಲ ಎತ್ಕೊಂಬರ್ಬೋದು, ಇಲ್ಲಾಂದರೆ ಭಾಳ ಕಷ್ಟ. ನೋಡಿ ಏನು ಸಕ್ಕತ್ತಾಗಿದೆ ಅಂತ ಹೇಳ್ಬಿಟ್ಟು. ಇಲ್ಲಿ ಗಂಟೆ ಇದೆ, ಸೊಂಡ್ಲು ಹಿಂಗೆ ಮೇಲಕ್ಕೆ ಎತ್ತಿದೆ, ಈ ಥರ ಹಿಂಗೆ ಏನೋ ಇಟ್ಕೊಂಡಿದ್ದಾರೆ ಮಹಾರಾಜರು ಇವರು. ಸೊ ಈ ಮಹಾರಾಜರಿಂದನೇ ಸ್ವಲ್ಪ ಕೈ ನೋವಾಗಿದ್ದು. ಸೊ ಡಿಟೇಲಿಂಗ್ ತುಂಬ ಚೆನ್ನಾಗಿದೆ. ಸೊ ನೋಡಿ ಈ ಥರ ಇದೆ, ಕಷ್ಟ ಇದೆ ಗೈಸ್, ತುಂಬ ವೇಟ್ ಇದೆ. ಅಂದರೆ ಎತ್ಕೊಂಬರಕ್ಕೆ ಯಾರಾದರೂ ಇದ್ದರೆ ನೀವು ಆರಾಮ್ಸೆ ಬೇಕಿದ್ರೆ ಕರ್ಕೊಂಡೋಗಿ ತೊಗೊಂಬರ್ಬೋದು ಅಷ್ಟೇ ಇವೆಲ್ಲ. ಸೊ ಒಬ್ಬರು ಹೋಗಿ ಇದೆಲ್ಲ ತೊಗೊಂಬರ್ತೀವಿ ಅಂದರೆ ಆಗಲ್ಲ. ಯಾಕಂದರೆ ನಂದು ಕೆಲವೊಂದು ಪೂಜಾ ಐಟಮ್ಸ್ ಎಲ್ಲ ಇತ್ತಲ್ಲ ಗೈಸ್, ನೀವೇ ನೋಡಿದಿರಲ್ಲ, ಫ್ಲಾಸ್ದು ಅದೆಲ್ಲ ಇತ್ತಲ್ಲ. ಸೊ ಅದನ್ನೆಲ್ಲ ಎತ್ಕೊಂಡು ಇದು ಆ ಕರ್ಟನ್ನು ಸ್ವಲ್ಪ ಎಲ್ಲ ಎತ್ಕೊಂಡಲ್ಲಿ ಓಡಾಡಿದ್ದಕ್ಕೆ ಸ್ವಲ್ಪ ಸಿಕ್ಕಾಪಟ್ಟೆ ತುಂಬಾ ವೇಟ್ ಇತ್ತು ಇದು. ಯಾಕಂದರೆ ಬ್ರಾಸ್ಲಿಂಗ್ ನೀವೇ ನೋಡ್ತಾ ಇದ್ದೀರಲ್ಲ ಎಷ್ಟು ವೇಟ್ ಇತ್ತು ಅಂತ ಹೇಳ್ಬಿಟ್ಟು. ಸೊ ಇದು ನೋಡಿ ಈ ಥರ ಬರುತ್ತೆ ಹಿಂಗೆ. ಸೊ ಆ್ಯಕ್ಚುಲಿ ಇದು ಸೆಟ್ ಆಫ್ 2ನೇ. ಇನ್ನೊಂದು ತೋರಿಸ್ಬಿಟ್ಟು ಸೇಮೇನು ತೋರಿಸ್ಬಿಡ್ತೀನಿ. ಸೊ ಇಲ್ಲಿ ಡಿಟೇಲಿಂಗ್ ನೋಡಿ ಇಲ್ಲಿ ಫ್ಲಾದೆಲ್ಲ ಡಿಟೇಲಿಂಗ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಫ್ಲಾದು ಡಿಟೇಲಿಂಗ್ ತುಂಬ ಚೆನ್ನಾಗಿದೆ. ಇಲ್ಲಿ ನೋಡಿ, ಇಲ್ಲೂ ಅಷ್ಟೇ. ಸೊ ಇದು ವಿಡಿಯೋದಲ್ಲಿ ನಿಮ್ಗೆ ಎಷ್ಟು ಗೊತ್ತಾಗ್ತಾ ಇದೆಯೋ ಇಲ್ಲೋ ಗೊತ್ತಿಲ್ಲ, ಬಟ್ ನೋಡೋದಕ್ಕಂತೂ ಇದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇದ್ರ ಬಾಲ ನೋಡಿ ಈ ಥರ ಆನೆ ತೂಕ ಅಂತ ಹೇಳ್ತಾರಲ್ಲ ಹಂಗೆ ಇದೆ. ಎಲಿಫೆಂಟ್ ಯಾವಾಗಲೂ ತೂಕ ಇದ್ರೇ ಬೆಸ್ಟ್ ಇದು. ಅಪ್ಪ ಇದು ಎತ್ಕೊಂಡು ತೋರಿಸ್ಬಿಡ್ತೀನಿ ಗೈಸ್ ನಿಮಗಲ್ಲಿ ನೋಡಿ ಗೈಸ್. ಈ ಥರ ಹಿಂಗೆ ಜೋಡಿ ಇಡೋಕ್ಕೆ ಅಂತ ಹೇಳ್ಬಿಟ್ಟು. ಸೊ ಪೂಜೆಗೆ ಆ ಕಡೆ ಈ ಕಡೆ. ಸೊ ನಾನು ಜರ್ಮನ್ ಸಿಲ್ವರ್ ಎಲ್ಲ ಪ್ರಿಫರ್ ಮಾಡಲ್ಲ. ನನ್ನ ಮನೇಲಿ ಹುಡುಗರು ಒಂದು ಜರ್ಮನ್ ಸಿಲ್ವರ್ ಸಿಗಲ್ಲ. ಸೊ ನಾನು ಯಾವಾಗಲೂ ಸ್ವಲ್ಪ ಬ್ರಾಸ್ ಅಥವಾ ಸಿಲ್ವರ್ ಅಷ್ಟೇನೆ. ಸಿಲ್ವರ್ ಆದರೆ ಸಿಲ್ವರ್ ತೊಗೋತೀನಿ. ಸಿಲ್ವರ್ ಅಫೋರ್ಡ್ ಮಾಡೋಕ್ಕಾಗಿಲ್ಲ ಅಂದರೆ ಅಟ್ಲೀಸ್ಟ್ ಬ್ರಾಸ್ ಆದರೂ ತೊಗೊಳಕ್ಕೆ ಟ್ರೈ ಮಾಡ್ತೀನಿ. ಅದು ಬಿಟ್ಟರೆ ನಾನು ಸಿಲ್ವರು, ಈ ಪ್ಲಾಸ್ಟಿಕ್ ಐಟಮ್ಸು
ಅದೆಲ್ಲ ನಾನು ಸ್ವಲ್ಪ ಕಡಿಮೆನೇ ಗೈಸ್, ಯಾಕಂದರೆ ಸ್ವಲ್ಪ ತೊಗೊಂಡ್ರೆ ಇನ್ನೇನು ಅದಕ್ಕೂ ದುಡ್ಡು ಕೊಟ್ಟೆ ತೊಗೋತೀವಿ, ಸ್ವಲ್ಪ ಜಾಸ್ತಿ ಕೂಡ ಇಟ್ಕೊಂಡ್ಬಿಟ್ಟು ಈ ಥರದಕ್ಕೆಲ್ಲ ಇನ್ವೆಸ್ಟ್ ಮಾಡಿದ್ರೆ ಇದೆಲ್ಲ ಲೈಫ್ ಟೈಮ್ ಎಲ್ಲ ಬರುತ್ತೆ. ಇದೇನು ನೀವೇನಿದು ಹಾಳಾಗಲ್ಲ ಏನಿಲ್ಲ. ಇದೆಲ್ಲ ವಾಶ್ ಮಾಡಿಬಿಟ್ಟು ನೀವೀಗ ಪೂಜೆಗೆಲ್ಲ ಇಟ್ಬಿಟ್ಟು ಈಗ ವಾಶ್ ಮಾಡಿಬಿಟ್ಟು ಮತ್ತೆ ಒರೆಸ್ಬಿಟ್ಟು ನೀಟಾಗಿ ಕವರಲ್ಲೇನೆ ಹಾಕಿಟ್ರೆ ನೀವು ನೆಕ್ಸ್ಟ್ ಇಯರ್ ಪೂಜಾದಲ್ಲಿ ಯೂಸ್ ಮಾಡ್ಕೊಬೋದು. ಇದೆಲ್ಲ ಒಂದು ಸತಿ ಇನ್ವೆಸ್ಟ್ ಮಾಡಿದ್ರೆ ಲೈಫ್ ಟೈಮ್ ಬರುತ್ತೆ ಇದು. ಸೊ ಬೆಟರ್ ನನ್ನ ಸಜೆಷನ್ಸ್ ಕೇಳಿದ್ರೆ ಈ ಥರದಕ್ಕೆ ಇನ್ವೆಸ್ಟ್ ಮಾಡೋದು ಬೆಟರ್ ಗೈಸ್. ಆ್ಯಕ್ಚುಲಿ ನಮ್ಮ ಮನೇಲಿ ಪುಟಾಣಿದು ಎರಡು ಇದೆ, ತೋರಿಸ್ತೀನಿ ತಡ್ರಿ. ಇದೇನು ಪುಟಾಣಿದಿತ್ತಲ್ಲ ಬ್ರಾಸ್, ನಂಗೆ ಅವಾಗಿಂದನೂ ಇತ್ತು, ನಾನು ದೊಡ್ಡದು ತೊಗೋಬೇಕು ಅಂತ ಹೇಳ್ಬಿಟ್ಟು. ಸೊ ಇದು ಯಾವಾಗಲೂ ನಾನು ಇಲ್ಲಿ ಲಿವಿಂಗ್ ರೂಮಲ್ಲೇ ಇಟ್ಟಿರ್ತೀನಿ. ಇದೆ ನೋಡಿ, ಸೆಟ್ ಆಫ್ 2 ಇದು ಸಿಕ್ಕಾಪಟ್ಟೆ ಚಿಕ್ಕದಿದೆ ಇದು. ಸೊ ಸೈಜ್ ಬೈ ಸೈಜ್ ಈ ಥರದ್ದು ಇನ್ನೂ ನೋಡಿ ತೊಗೋಬೋದು. ಬಟ್ ನಂಗೆ ಸ್ವಲ್ಪ ದೊಡ್ಡದೇ ಬೇಕಾಗಿತ್ತು. ಸೊ ಹಾಗಾಗಿ ದೊಡ್ಡದಕ್ಕೆ ಇನ್ವೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಇದು ಎರಡು ಸ್ವಲ್ಪ ಇಷ್ಟು ಪೂಜಾ ಐಟಮ್ಸ್ನೆಲ್ಲ ಹಬ್ಬಕ್ಕೆ ಅಂತೇಳಿ ಪರ್ಚೇಸ್ ಮಾಡಿರೋದು. ಸೊ ನೆಕ್ಸ್ಟು ಸೀರೆ ಒಂದು ಶೇರ್ ಮಾಡೋದಿದೆ, ಮತ್ತು ಬ್ಯಾಕ್ ಡ್ರಾಪ್ದೊಂದು ಶೇರ್ ಮಾಡಬೇಕು. ಸೊ ನೆಕ್ಸ್ಟು ನೋಡೋಣ ಇನ್ನೂ ಏನೇನು ಲಿಸ್ಟ್ ಇದೆ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಮತ್ತು ಇನ್ನೊಂದು ಪೂಜಾದ್ದು ಎಲ್ಲ ಪೂರ ಏನಿದೆಯಲ್ಲ ಅದೆಲ್ಲ ಏನು ಪ್ರಿಪ್ರೇಷನ್ ಮಾಡ್ಕೊತೀನಲ್ಲ ಆವಾಗಲೇ ತೋರಿಸ್ತೀನಿ ಗೈಸ್. ಸೊ ಪ್ರತಿ ಸತಿ ಅದನ್ನೆಲ್ಲ ತೆಗ್ದು ಇದು ಮಾಡೋಕ್ಕಾಗಲ್ಲ. ನಾನು ಇನ್ನೇನು ಹತ್ತಿರ ಬಂತು ಅಂದಾಗೆಲ್ಲ ಪೂಜಾಗೆಲ್ಲ ಏನು ರೆಡಿ ಮಾಡ್ಕೊತೀನಲ್ಲ, ಸೊ ಆವಾಗಲೇ ವಿಡಿಯೋನ ಶೇರ್ ಮಾಡ್ಕೊತೀನಿ. ಸೊ ಇಷ್ಟು ಬ್ರಾಸ್ ಐಟಮ್ಸು ನೋಡಿ ನಿಮಗೆ ಯಾವ್ದು ಇಷ್ಟ ಆಯಿತು ಅಂತ ಹೇಳಿ. ಕಲ್ಪವೃಕ್ಷ ಕಾಮಧೇನು ಅಂತ ತೋರಿಸ್ತಿದ್ದಿಲ್ಲ ಗೈಸ್. ಇದು ಆ್ಯಕ್ಚುಲಿ ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಆಲ್ರೆಡಿ ಶೇರ್ ಮಾಡಿದ್ದೀನಿ. ಸೊ ಇದು ಜಸ್ಟ್ ಹಂಗೆ ತೋರಿಸ್ತಾ ಇರೋದು. ಇದು ಒಂದಿದೆ ನೋಡಿ, ಈ ಥರನೂ ಸಿಗುತ್ತಲ್ಲಿ. ನಿಮ್ಗೆ ಬೇಕಾದರೆ ನನಗೆ ಮೆಸೇಜ್ ಮಾಡಿ, ನಾನು ಬೇಕಿದ್ರೆ ನಿಮಗದು ಅಡ್ರೆಸ್ ಎಲ್ಲ ಹೇಳ್ತೀನಿ. ಸೊ ಇದು ಅಷ್ಟೇ, ಇದೆಲ್ಲ ಪೂಜೆಗಳಿಗೆ ಇಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ. ಆ ಕಡೆ ಈ ಕಡೆ ಆನೆ ಇಟ್ಬಿಟ್ಟು ಈ ಥರ ಇದೊಂದು ಹಿಂಗೆ ಕಲ್ಪವೃಕ್ಷ ಕಾಮಧೇನು ಏನಿದೆಯಲ್ಲ, ಸಾರಿ ಇದು ಕಲ್ಪವೃಕ್ಷ ಅಲ್ಲ, ಬರೀ ಕಾಮಧೇನು, ಯಾಕಂದರೆ ಕಲ್ಪವೃಕ್ಷ ತೋರಿಸೋದಲ್ಲ ಇದು. ಇದೆರಡು ಜೊತೆಯಲ್ಲಿ ಇಟ್ಟರೆ ಇದು ಕಲ್ಪವೃಕ್ಷ ಕಾಮಧೇನು. ಸೊ ಇದ್ರ ಹಿಂದೆಗಡೆ ಇದು ಹಿಂಗಿಟ್ರೆ ಎರಡು ಕಲ್ಪವೃಕ್ಷ ಕಾಮಧೇನು ಆಗುತ್ತೆ. ಸೊ ನೋಡಿದ್ರಲ್ಲ, ಈ ವಿಡಿಯೋ ಇಷ್ಟ ಆಗಿದ್ರೆ ಅಗೇನ್ ನಂದು ಸೇಮ್ ಹಂಗೆ ಇಷ್ಟ ಆಗಿದ್ರು ನೋಡಿ, ಇಷ್ಟ ಆಗಿಲ್ಲ ಅಂದರೆ ನೋಡಿ. ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಆಗಿ ಇದೇ ಥರ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡ್ತಾ ಇರಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಓಕೆ, ಬೈ ಬಾಯ್. ಆಗುತ್ತಲ್ಲ. ಸೊ ಗೈಸ್, ಆ್ಯಕ್ಚುಲಿ ಇದೊಂದು ಪ್ರಾಡಕ್ಟ್ ಒಂದು ಮರ್ತಿದೆ ನೋಡಿ ಶೇರ್ ಮಾಡೋದು ಅಂತ ಹೇಳ್ಬಿಟ್ಟು. ಸೊ ಇದು ಏನಿದೆಯಲ್ಲ, ಸ್ವಸ್ತಿಕ್ ಏನಿದೆಯಲ್ಲ, ಸೊ ಇದು ಕೂಡ ಬ್ರಾಸಲ್ಲೇ ತೊಗೊಂಬಂದಿದ್ದೀನಿ. ಇದು ಒಂದು ದೇವ್ರ ಮನೆಗೆ ಮತ್ತು ಇದು ಒಂದು ಫ್ರಂಟ್ ಡೋರ್ಗೆ ಅಂತ ಹೇಳ್ಬಿಟ್ಟು. ಸೊ ಇದು ಆ್ಯಕ್ಚುಲಿ ಇದು ತುಂಬ ಲೈಟ್ ವೇಟ್ದು ಒಂದಿತ್ತು, ಬಟ್ ಅದು ಸ್ವಲ್ಪ ಹಿಂಗೆ ಬೆಂಡ್ ಮಾಡಿದ್ರೂ ಮುರಿದೋಗ್ತಾ ಇತ್ತು. ಸೊ ಹಂಗಾಗಿ ಸ್ವಲ್ಪ ನಾನು ಇದು ಗಟ್ಟಿಯಾಗಿರೋದೇ ಎರಡು ತೊಗೊಂಡಿದ್ದೀನಿ. ಸೊ ಒಂದು ಮೇನ್ ಡೋರ್ಗೆ ಮತ್ತು ಇನ್ನೊಂದು ದೇವ್ರ ಮನೆಗೆ ಅಂತ ಹೇಳ್ಬಿಟ್ಟು. ಸೊ ಇದರಲ್ಲೇ ನಿಮಗೆ ಶ್ರೀ ಇತ್ತು, ಓಂ ಇತ್ತು, ಬಟ್ ನಂಗೆ ಬರೀ ಸ್ವಸ್ತಿಕ್ ಅಷ್ಟೇ ಬೇಕಾಗಿತ್ತು. ಸೊ ಹಾಗಾಗಿ ಇದೆರಡು ಸೆಟ್ ಆಫ್ ಎರಡು ಏನು ಎರಡೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದೆರಡು ತೊಗೊಂಡಿದ್ದೀನಿ ನೋಡಿ, ಎಷ್ಟು ಗಟ್ಟಿಯಾಗಿದೆ ಅಂತ ಹೇಳ್ಬಿಟ್ಟು. ತುಂಬಾ ಗಟ್ಟಿಯಾಗಿದೆ, ಇದು ಸಾಲಿಡ್ ಆಗಿದೆ. ಸೊ ಹಂಗಾಗಿ ಇದೆರಡು ಶೇರ್ ಮಾಡೋದು ಮರೆತುಬಿಟ್ಟಿದ್ದೆ, ಯಾಕಂದರೆ ಅಲ್ಲಿ TV ಸ್ಟ್ಯಾಂಡ್ ಹತ್ರ ಇಟ್ಟಿದ್ದೆ. ಅದು ಇವರು ಕಾರ್ಪೆಂಟ್ರು ಮತ್ತು ಇವರಿಬ್ಬರು ಬರೋರಿದ್ರು, ಯಾರೋ ಅದು ಎಲೆಕ್ಟ್ರಿಷಿಯನ್ನು. ಸೊ ಅದು ಫಿಕ್ಸ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು, ಹಂಗಾಗಿ ಇದೆರಡು ತೆಗ್ದಿಟ್ಟಿದ್ದೆ, ಮರೆತುಬಿಟ್ರೆ ಅಂತ ಹೇಳ್ಬಿಟ್ಟು. ಸೊ ಇದು ವಿಡಿಯೋ ಮಾಡ್ಬೇಕಾದ್ರೆ ಅದೆಲ್ಲ ಎತ್ಕೊಂಬಂದೆ, ಇದು ಇಲ್ಲೇ ಇತ್ತಲ್ಲ. ಸೊ ಹಂಗಾಗಿ ಇದು ಶೇರ್ ಮಾಡೋದು ಮರ್ತಿದ್ದೆ. ಸೊ ಈಗ ಇದು ಎರಡೂ ನೋಡಿ ತುಂಬ ಚೆನ್ನಾಗಿದೆ, ಕ್ವಾಲಿಟಿನೂ ಅಷ್ಟೇ. ಸೊ ಯಾರಿಗಾದ್ರೂ ಬೇಕಾದರೆ ನಂಗೆ ಮೆಸೇಜ್ ಮಾಡಿ, ನಾನು ಬೇಕಿದ್ರೆ ಅದು ಡೀಟೇಲ್ಸ್ ಎಲ್ಲ ಕೊಡ್ತೀನಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಆಗಿ. ಓಕೆ ಗೈಸ್, ಬಾಯ್.